ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ದಾಸ್. ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಜ್ಯೋತಿಷ್ಯ ಕಾರ್ಯಕ್ರಮ ಅಂತ ಹೇಳಿದ್ರೆ ಯೂಶಲಿ ನಮಗೆಲ್ಲ ಗೊತ್ತಾಗೋದೇನು ಅಂತ ಹೇಳಿದ್ರೆ ರಾಶಿ ಭವಿಷ್ಯವನ್ನು ಹೇಳ್ತೀವಿ, ದಿನ ಭವಿಷ್ಯವನ್ನು ಹೇಳ್ತೀವಿ. ಆದರೆ ಈ ನಕ್ಷತ್ರ ನಾಡಿಯ ಕಾರ್ಯಕ್ರಮದಲ್ಲಿ ಒಂದು ವಿಶೇಷ ಮತ್ತು ವಿಭಿನ್ನವಾದಂತಹ ಕಾರ್ಯಕ್ರಮ ಅಂದರೆ ತಪ್ಪಾಗಲಾರ್ದು. ಯಾಕೆ ಅಂತ ಹೇಳಿದ್ರೆ ನಿಮ್ಮ ದಿನ ಭವಿಷ್ಯವಾಗಲಿ ಅಥವಾ ರಾಶಿ ಭವಿಷ್ಯವಾಗಲಿ ಈ ಒಂದು ಕಾರ್ಯಕ್ರಮದಲ್ಲಿ ಹೇಳೋದಿಲ್ಲ. ಏನು ಅಂತ ಹೇಳಿದರೆ ನಿಮ್ಮ ಭವಿಷ್ಯವನ್ನು ವೈಜ್ಞಾನಿಕ ಹಿನ್ನೆಲೆಯೊಂದಿಗೆ ಜ್ಯೋತಿಷ್ಯದ ಮುಖಾಂತರವಾಗಿ ಹೇಳ್ತಾ ಇದ್ದಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಹಾಗೆ ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ಕರೆಗಳನ್ನು ಮಾಡಬಹುದು. ನಿಮ್ಮ ಭವಿಷ್ಯದ ಬಗ್ಗೆ ನೀವೇನಾದರೂ ತಿಳ್ಕೊಳ್ಬೇಕು ಅಥವಾ ವಾಸ್ತುವಿನ ಬಗ್ಗೆ ಏನಾದರೂ ತಿಳ್ಕೊಳ್ಬೇಕು, ಹಾಗೆ ನಿಮ್ಮ ಭವಿಷ್ಯದಲ್ಲಿ ಅಥವಾ ಏನಾದರೂ ದೋಷಗಳಿದ್ದರೆ ಸರಳವಾಗಿ ಅದಕ್ಕೆ ಏನಾದರೂ ಪರಿಹಾರ ಮಾರ್ಗಗಳನ್ನು ಕಂಡುಹಿಡ್ಕೊಂಡು ಆ ಒಂದು ಸಮಸ್ಯೆಯಿಂದ ದೂರ ಉಳಿಯೋದು ಹೇಗೆ, ಈ ಎಲ್ಲ ವಿಚಾರಗಳ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಪಂಡಿತ್ ದಿನೇಶ್ ಗುರೂಜಿಯವರು. ಮೊದಲನೇದಾಗಿ ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಮಾದಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ಅಶ್ವವೇಗ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಪಂಡಿತ್ ದಿನೇಶ್ ಗುರೂಜಿ ಮಾಡುವ ಹೃತ್ಪೂರ್ವಕ ವಂದನೆಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಓಕೆ ವೀಕ್ಷಕರೇ, ಏನು ಅಂತ ಹೇಳಿದ್ರೆ ದಿನ ಭವಿಷ್ಯ ಆಗಲಿ ಅಥವಾ ರಾಶಿ ಭವಿಷ್ಯಗಳ ಮುಖಾಂತರವಾಗಿ ಇವತ್ತಿನ ದಿನ ಹೇಗಿದೆ ಅಂತ ನೀವು ತಿಳ್ಕೊಳ್ಬಹುದಾಗಿದೆ ನಿಮ್ಮ ಗ್ರಹಗತಿಯ ಮೇಲೆ. ಆದರೆ ಈ ಒಂದು ಕಾರ್ಯಕ್ರಮದಲ್ಲಿ ಏನು ಅಂತ ಹೇಳಿದ್ರೆ ರಾಶಿ ಭವಿಷ್ಯ ಅನ್ನೋದಿರೋಲ್ಲ, ದಿನ ಭವಿಷ್ಯ ಅನ್ನೋಂಥದ್ದಿರೋಲ್ಲ. ಸೈಂಟಿಫಿಕ್ ಟೆಕ್ನಾಲಜಿಯ ಮುಖಾಂತರವಾಗಿ ಹಾಗೆ ಪ್ಲಾನೆಟ್ ಆಸ್ಟ್ರಾಲಜಿಯ ಮುಖಾಂತರವಾಗಿ ನಿಮ್ಮಲ್ಲಿರುವಂತಹ ಸಮಸ್ಯೆಗಳನ್ನು ಗುರುತಿಸಿ ಆ ಸಮಸ್ಯೆಗಳಿಗೆ ಸುದೀರ್ಘವಾದಂಥ ಪರಿಹಾರವನ್ನು ಸುಮಾರು ವರ್ಷಗಳಿಂದ ಈ ಗುರೂಜಿಯವರು ನೀಡ್ತಾ ಬಂದಿದ್ದಾರೆ. ಇನ್ನು ಇವರ ಬಳಿ ನೀವು ಕ್ಲಾಸಸ್ನು ಕೂಡ ತಗೊಳ್ಬಹುದಾಗಿದೆ. ಕ್ಲಾಸಸ್ನ ಏನಾದರೂ ಅಟೆಂಡ್ ಮಾಡಬೇಕು ಅಂದರೆ ಹೇಗೆ ಅಟೆಂಡ್ ಮಾಡಬೇಕು, ಆ ಕ್ಲಾಸಸ್ಸಲ್ಲಿ ಏನು ಹೇಳ್ಕೊಡ್ತಾರೆ, ಆನ್ಲೈನ್ ಕ್ಲಾಸಸ್ ಇರುತ್ತಾ ಅಥವಾ ಆಫ್ಲೈನ್ ಕ್ಲಾಸಸ್ ಇರುತ್ತಾ, ಡ್ಯೂರೇಷನ್ ಎಷ್ಟಿರುತ್ತೆ, ಈ ಎಲ್ಲ ವಿಚಾರಗಳ ಕುರಿತಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮುಂದಿನ ಹಂತದಲ್ಲಿ ಹೇಳ್ತಾ ಹೋಗ್ತೀವಿ. ಗುರುಗಳೇ, ಮೊದಲನೇದಾಗಿ ಏನು ಅಂತ ಹೇಳಿದ್ರೆ ನಿಮ್ಮಲ್ಲಿ ಒಂದು ಪ್ರಶ್ನಾಶಾಸ್ತ್ರವೂ ಕೂಡ ಇದೆ, ಹಾಗೆ ವಾಸ್ತುಶಾಸ್ತ್ರವೂ ಕೂಡ ಇದೆ, ಕ್ಲಾಸಸ್ ಕೂಡ ನೀವು ಹೇಳ್ತೀರಾ. ಸುಮಾರು 65,000 ವಿದ್ಯಾರ್ಥಿಗಳಿಗೆ ನೀವು ಕ್ಲಾಸಸ್ನ ಕಂಡಕ್ಟ್ ಮಾಡಿದ್ದೀರಾ. ಇದ್ರ ಕುರಿತಾಗಿ ಮೊದಲನೇದಾಗಿ ವೀಕ್ಷಕರಿಗೆ ಪರಿಚಯ ಮಾಡಿಸೋದಾದರೆ. ಖಂಡಿತ ಪ್ರತಿಯೊಬ್ಬ ಮನುಷ್ಯನಿಗೂ ಯಾರೇ ಆಗಿರ್ಬೋದು ನಾಳೆ ಭವಿಷ್ಯದ ಬಗ್ಗೆ ಒಂದು ಚಿಂತನೆ, ಆಲೋಚನೆ, ಆಸೆ, ಭಯ ಎಲ್ಲವೂ ಇರತಕ್ಕಂಥದ್ದು ನಾಳೆ ಬಗ್ಗೆ. ಹಿಂದೆ ನಡೆದಿರ್ತಕ್ಕಂಥ ಘಟನೆಗಳು ಅವ್ರಿಗೆ ಸಂತೋಷನೂ ಕೊಡ್ಬೋದು, ಭಯನೂ ಕೊಡ್ಬೋದು, ಅಥವಾ ಮತ್ತೊಂದು ಕೊಡ್ಬೋದು. ಯಾಕಂದರೆ ಪಾಸ್ಟ್ ಎಕ್ಸ್ಪೀರಿಯನ್ಸಸ್ ಅಂತ ನಾವು ಮಾಡಿರ್ತೀವಿ ಲೈಫಲ್ಲಿ. ಫ್ಯೂಚರಲ್ಲಿ ಹೇಗಿರುತ್ತೆ ಅನ್ನೋ ಒಂದು ಒಂಥರ ಒಂದು ಭಯದ ವಾತಾವರಣ ಇದ್ದೇ ಇರ್ತಕ್ಕಂಥದ್ದು. ಆದರೆ ಒಂದು ಎಕ್ಸ್ಪೀರಿಯನ್ಸ್ ಅಂತ ನಾವು ಹೋಗ್ತೀವಲ್ವ, ಈಗ ತುಂಬ ಜನ ಒಂದು ಕೆಲಸಕ್ಕೆ ಹೋಗ್ಬೇಕಾದ್ರೆ ಯಾರಾದರೂ ಹೊಸಬರನ್ನು ತಗೊಂಡ್ರೆ ಆ ಕೆಲಸ ಹಾಳಾಗುತ್ತೆ. ಕೆಲಸ ಗೊತ್ತಿರೋರನ್ನ ನಾವು ಸ್ವಲ್ಪ ಹೆಚ್ಚಿಗೆ ಸ್ಯಾಲ್ರಿ ಕೊಟ್ಬಿಟ್ಟು ತಗೊಳ್ತೀವಿ, ಯಾಕಂದರೆ ಎಕ್ಸ್ಪೀರಿಯನ್ಸ್ ಪರ್ಸನ್ ಅಂತ. ಅದು ಏನು ಅಂತಂದರೆ ಆಗ್ತಕ್ಕಂಥ ಕಾರ್ಯದಲ್ಲಿ ಗೊಂದಲ ಆಗಬಾರ್ದು ಅಂತ. ಆ ರೀತಿ ತಗೊಳ್ಬೇಕಾದ್ರೆ ಜೀವನದಲ್ಲಿ ನಾವು ಮುಂದೆ ಹೋಗ್ತಾ ಇರ್ತೀವಿ. ಪ್ರತಿಯೊಂದು ಹೊಸತನದಲ್ಲೂ ಕೂಡ ಅನುಭವ ಇರಲ್ಲ. ತುಂಬ ಜನ ಎಡ್ಬೋದೇ ಅಲ್ಲಿ, ನಮ್ಗೆ ಅನುಭವ, ಅಯ್ಯೋ ನನಗೆ ಗೊತ್ತಾಗಲಿಲ್ಲ, ನನಗೆ ಅನುಭವ ಇರಲಿಲ್ಲ ಹಾಗೆ ಅಂತ. ಆದರೆ ನಮಗೆ ಅನುಭವ ಕೊಡುವಂಥ ಅಥವಾ ವಿವೇಕ ಕೊಡ್ತಕ್ಕಂಥ ಒಂದು ಇಂಟೆಲಿಜೆನ್ಸ್ ಇದೆ. ಅದನ್ನೇ ನಾನು ಪ್ಲಾನೆಟರಿ ಇಂಟೆಲಿಜೆನ್ಸ್ ಅಂತ ಕರೆಯೋದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಇವತ್ತೆಲ್ಲರೂ ಮಾತಾಡ್ತಾರೆ. ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಏನು, ನಾವೇನು ಕೇಳಿದ್ದೀವಿ, ಬಟ್ ಅದ್ರ ಬಗ್ಗೆ ಗೊತ್ತಿಲ್ಲ. ಅಂತಂದರೆ ಮನುಷ್ಯ ಏನು ಮಾಡ್ತಾನೋ ಅದರದ 10% 20% ಮಿಷಿನ್ ಮಾಡ್ತಾ ಇದೆ ಇವತ್ತು. ಯಾವುದೇ ಒಂದು ಇಂಡಸ್ಟ್ರೀಸ್ ತಗೊಳ್ಳಿ, ಆ ಇಂಡಸ್ಟ್ರೀಸಲ್ಲಿ ಒಂದು ಪ್ಯಾಕಿಂಗ್ ಎತ್ತಿಡಬೇಕು ಅಂತಂದರೆ ಅಲ್ಲಿ ರೋಬೋಟ್ಸ್ ಬಂದು ಅದನ್ನು ಎತ್ಕೊಂಡು ಅದೇ ಕರೆಕ್ಟಾಗಿ ಪ್ಲೇಸ್ ಮಾಡುತ್ತೆ. ಮತ್ತೊಂದೇನು ಅಂತಂದರೆ ಇವತ್ತು ಟಿ ವಿ ಪ್ಯಾನಲ್ಸ್ಗಳು, ಯಾವುದೇ ಒಂದು ಇಲ್ಲಿ ಟಿ ವಿ ಪ್ಯಾನಲ್ಸ್ ಅಂತ ನಾವು ಕರಿತೀವಲ್ವಾ, ಮುಂಚೆ ಟಿ ವಿ ಪ್ಯಾನಲ್ಲು ಒಂದು ಲೈನಾಗಿ ಒಂದು 200 ಜನ ಕೂತ್ಕೊಂಡು ಒಂದೊಂದೇ ಹಾಕೋರು. ರೋಬೋಟ್ಸ್ ಬಂದ್ಬಿಟ್ಟು ಏನಾಗಿದೆ, ಕರೆಕ್ಟಾಗಿ ಅಲ್ಲಿಗೆ ಪ್ಲೇಸ್ ಮಾಡಿ ಸಾಲ್ಡರ್ ಮಾಡಿ ಕಳಿಸ್ತಾ ಇದೆ. ಇದರಿಂದ ಏನಾಗಿದೆ,
ಹ್ಯೂಮನ್ ಲೇಬರ್ ಕಮ್ಮಿ ಆಗಿದೆ, ಹಾಗೆ ಪ್ರೊಡಕ್ಷನ್ ಜಾಸ್ತಿ ಆಗಿದೆ. ಮತ್ತು ಹ್ಯೂಮನ್ ಎರರ್ ಏನಾಗುತ್ತೆ, ಯಾರಿಗೋ ಒಬ್ಬರಿಗೆ ತುಂಬ ದುಃಖದಲ್ಲಿದ್ದಾಗ ಕರೆಕ್ಟಾಗಿ ಕೆಲಸ ಮಾಡಲ್ಲ, ಅಲ್ಲಿ ಎರರ್ಸ್ ಜಾಸ್ತಿ ಬರುತ್ತೆ. ಫೈನಲ್ ಯಾವುದೋ ಒಂದು ಪ್ರೊಡಕ್ಷನಲ್ಲಿ ನೋಡಿದಾಗ ಲಾಸ್ಟಲ್ಲಿ 100 ಪೀಸಲ್ಲಿ 20 ಪೀಸು ಹೋಗ್ಬಿಟ್ಟಿರುತ್ತೆ, ಬಿಕಾಸ್ ಹ್ಯೂಮನ್ ಎರರ್ ಅವನ ಮನಸ್ಥಿತಿ, ಅವನ ಪರಿಸ್ಥಿತಿಗೆ. ಬಟ್ ರೋಬೋಟ್ಸ್ ಆ ಥರ ಅಲ್ಲ. ಯಾಕಂದ್ರೆ ರೋಬೋಟ್ಸ್ಗೆ ಯಾವುದೇ ರೀತಿ ಆಯಾಸ ಅಥವಾ ಸಂಸಾರದ ಸಮಸ್ಯೆ ಅಥವಾ ದುಡ್ಡು ಮಾಡಬೇಕು ಅನ್ನೋ ಒಂದು ಅಭಿಲಾಷೆ ಅಂಥವೆಲ್ಲ ಇರೋದಿಲ್ಲ. ಅದಕ್ಕೆ ನಾವು ಅದು ಫೀಡ್ ಮಾಡಿಬಿಟ್ಟಿರ್ತೀವಿ, ಈಗ ಹೋಗ್ಬಿಟ್ಟು ಹಿಂಗೆ ಮುಗಿಸ್ಬೇಕು. ಸೊ ಯಾವಾಗ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂತೋ, ರೋಬೋಟ್ಸ್ ಯೂಸ್ ಮಾಡಿದ್ರು, ಅದರಲ್ಲಿ ಬರ್ತಕ್ಕಂಥ ಪ್ರೊಡಕ್ಷನ್ಸ್ ಅಂತ ನಾವೇನು ಹೇಳ್ತೀವಿ, ಆ ಪ್ರೊಡಕ್ಷನ್ಸ್ ಎಲ್ಲ ರಿಜೆಕ್ಷನ್ ಕಮ್ಮಿ ಆಗೋಯ್ತು, 0.01% ಬಂತು. ಆ ಬೇಸಿಸ್ ಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಡೆವಲಪ್ ಮಾಡ್ಕೊಂಡು ಹೋದರು. ಯಾಕೆಂದರೆ ನಮ್ಮ ಅನುಭವನ ಅದರೊಳಗಡೆ ಫೀಡ್ ಮಾಡಿದ್ರೆ ಕರೆಕ್ಟಾಗಿ ಎಷ್ಟು ಅನುಭವ ಬೇಕೋ ಅಷ್ಟೇ ಮಾಡುತ್ತೆ. ಮನುಷ್ಯನ ಅನುಭವ ಏನಾಗುತ್ತೆ, ಅವನ ಮನಸ್ಸಿನ ಆಂತರಿಕ ವಿಚಾರದಲ್ಲಿ ಬರುತ್ತೆ. ಪ್ರತಿ ದಿವಸ ನಾವು ಇಲ್ಲಿ ಕುತ್ಕೊಳ್ತೀವಿ, ಇನ್ಮೇಲೆ 8 ರಿಂದ 9 ಕುತ್ಕೊಳ್ತಕ್ಕಂಥ ಗುರೂಜಿಗೂ ಕೂಡ ಒಂದೇ ರೀತಿ ಮನೋಭಾವ ಇರಲ್ಲ. ಪ್ರತಿ ದಿವಸ ತೋರ್ಪಡಿಗೆಗೆ ನಾವು ಸೀರಿಯಸ್ ಆಗಿರ್ಬೇಕು, ಯಾಕಂದರೆ ಇದು ಪಬ್ಲಿಕ್ ಕಾರ್ಯಕ್ರಮ. ಆದರೆ ಮನಸ್ಸಿನಲ್ಲಿ ಇವತ್ತು ಸಂತೋಷ ಇರ್ಬೋದು ನನಗೆ, ಬೆಳಗ್ಗೆ ಎದ್ದು ಬಂದಿರೋದು, ಅಥವಾ ಬೆಳಿಗ್ಗೆ ಏನೋ ಒಂದು ಗಲಾಟೆ ಆಗಿ ಎದ್ದು ಬಂದಿರತಕ್ಕಂಥ ಮೂಡೇ ಇರಲ್ಲ. ಸೊ ಮೂಡ್ ಮೇಲಿರ್ತಕ್ಕಂಥ ಮನುಷ್ಯ, ಎಮೋಷ್ನಲ್ ಡಿಸ್ಟರ್ಬೆನ್ಸಲ್ಲಿರ್ತಕ್ಕಂಥ ಮನುಷ್ಯನಿಗೆ ಕಾರಕ ಅಂತ ಬರುತ್ತೆ. ಕಾರಕ ಅಂದರೆ ಸಿಗ್ನಿಫಿಕೇಟರ್ಸ್. ಒಂದು ಡ್ರೈವ್ ಮಾಡ್ತಕ್ಕಂಥ ಒಂದು ಕಾರಕ ಇದ್ದೇ ಇರುತ್ತೆ. ಆ ಡ್ರೈವ್ ಮಾಡ್ತಕ್ಕಂಥ ಕಾರಕ ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಪ್ಲಾನೆಟರಿ ಇಂಟೆಲಿಜೆನ್ಸ್ ಬರುತ್ತೆ. ಯಾಕಂದರೆ ನಮ್ಮ ಹಿಂದೂ ಧರ್ಮ ನಿಂತಿರೋದೇ ಕರ್ಮದ ಮೇಲೆ, ಕರ್ಮ. ಸೊ ಕರ್ಮ ಅಂತ ಹೇಳ್ತಾರೆ. ಕರ್ಮ ಇದೆ ಅಂತಂದರೆ ನಾವೇನೋ ಒಂದು ಮಾಡಿದ್ದೀವಿ ಹಿಂದಿನ ಜನ್ಮದಲ್ಲಿ, ಅದ್ರ ಮೇಲೆ ನಾವು ಇವತ್ತು ಇದಾಗಿದ್ದೀವಿ. ನಾವು ತುಂಬ ಒಳ್ಳೇದು ಮಾಡಿದ್ದೀವಿ ಅಂತಂದರೆ ಈಗೆಲ್ಲ ನಾವು ಒಳ್ಳೇದೇ ಬರ್ತಾ ಇರುತ್ತೆ. ನಾವು ತುಂಬ ಕೆಟ್ಟದ್ದು ಮಾಡಿದ್ದೀವಿ ಅಂದರೆ ಇವಾಗೆಲ್ಲ ಕೆಟ್ಟದೇ ಬರುತ್ತೆ. ಆ ಸೀಕ್ವೆನ್ಸ್ ಬರುತ್ತೆ. ಸೊ ಈ ಒಂದು ಇನ್ಫಾರ್ಮೇಷನ್ ಯಾರು ಸ್ಟೋರ್ ಮಾಡಿರ್ತಾರೆ, ಎಲ್ಲಿರುತ್ತೆ ಇನ್ಫಾರ್ಮೇಷನ್ನು? ಒಂದು ರೋಬೋಟ್ಗೆ ಒಂದು ಇನ್ಫಾರ್ಮೇಷನ್ ಹಾಕಿ ಹಿಂಗೆ ಕೆಲಸ ಮಾಡು ಅಂತ ಹೇಳ್ತೀವಿ. ನಮ್ಮಲ್ಲಿರ್ತಕ್ಕಂಥ ತಲೆಯಲ್ಲಿರ್ತಕ್ಕಂಥ ಚಿಪ್ಪು ಹೀಗೆ ಪ್ರಚೋದನೆ ಆಗಿ ಮಾಡಬೇಕು ಅಂತಂದರೆ ಅಲ್ಲಿ ಯಾವುದೋ ಒಂದು ಇಂಟೆಲಿಜೆನ್ಸ್ ವರ್ಕ್ ಆಗ್ತಾ ಇರುತ್ತೆ. ಹಿಂದಿನ ಜನ್ಮದ್ದೆಲ್ಲ ಕರ್ಮಗಳು ಈಗೆಲ್ಲ ಸೇರಿ ಬರುತ್ತೆ. ಸಾಧಾರಣವಾಗಿ ಇಲ್ಲಿ ನಮ್ಮ ದಾಸಶ್ರೇಷ್ಠ ಹೇಳಿರ್ದಂಗೆ 80 ಲಕ್ಷ ಜೀವರಾಶಿಗಳನ್ನ ದಾಟ್ಕೊಂಡ್ಬಂದಿರ್ತಕ್ಕಂಥ ಈ ಮನುಷ್ಯ ಜನ್ಮ. ಹಾಗಿದ್ರೆ 84 ಲಕ್ಷ ರಾಶಿನ ದಾಟ್ಕೊಂಡು ಬಂದಿದ್ದೀವಲ್ವಾ? ಸೊ ದಾಟ್ಕೊಂಡ್ಬಂದು ಆದಮೇಲೆ ಅಷ್ಟು ಜೀವದ ಒಂದು ಅನುಭವ ಇದೆ. ಅದೆಲ್ಲಿ ಸ್ಟೋರ್ ಆಗಿದೆ? ಎಲ್ಲಿ ಸ್ಟೋರ್ ಆಗಿದೆ? ಸ್ಟೋರ್ ಆಗಿರಲೇಬೇಕಲ್ಲ. ಆತ್ಮಕ್ಕೆ ಸಾವಿಲ್ಲ ಅಂತ ಹೇಳ್ತಾರೆ. ಈಗ ಆಧ್ಯಾತ್ಮಿಕ ಸ್ವಲ್ಪ ಹೋದರೆ ಆತ್ಮಕ್ಕೆ ಸಾವಿಲ್ಲ, ಈ ದೇಹ ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗುತ್ತೆ ಆತ್ಮ. ಸೊ ಅದು ನಿಜನೇ. ಆದರೆ ವರ್ಲ್ಡ್ ವೈಡು ಎಲ್ಲ ಧರ್ಮದವರು ಒಪ್ತಾರೆ, ಆತ್ಮ ಇದೆ ಅಂತ ಹೇಳ್ತಾರೆ. ಇವತ್ತಿರ್ತಕ್ಕಂಥ ನಮ್ಮ ದೇಹದಲ್ಲಿರೋ ಆತ್ಮ ನಾವು ಹೋದ ಮೇಲೆ ಇನ್ನೊಂದು ದೇಹಕ್ಕೆ ಹೋಗುತ್ತೆ, ಇನ್ನೊಂದು ಪುನರ್ಜನ್ಮ ಅಂತೆಲ್ಲ ಬರ್ತಕ್ಕಂಥದ್ದು ಇದ್ದೇ ಇರುತ್ತೆ. ಸೊ ಹಾಗಿದ್ರೆ ನಾರ್ಮಲ್ ಟೈಮಲ್ಲಿರ್ತಕ್ಕಂಥ ಆ ಹಳೆಯ ದೇಹದ ವಿಚಾರದಲ್ಲಿ ಬಂದಿರತಕ್ಕಂಥ ಆ ಪವರ್ ಹೌಸ್ ಸ್ಟೋರ್ ಏನು ಮಾಡಿರ್ತೀವಿ, ಅದು ಸ್ಟೋರ್ ಮುಂದಕ್ಕೂ ಅದು ರಿಪೀಟ್ ಆಗಬೇಕು ಅಂದರೆ ಎಲ್ಲೋ ಒಂದು ಕಡೆ ಇದೆಲ್ಲ ಸ್ಟೋರ್ ಆಗಿರಬೇಕು. ಆ ಸ್ಟೋರ್ ಆಗಿರ್ತಕ್ಕಂಥ ಜಾಗವೇ ಪ್ಲ್ಯಾನೆಟ್ಸ್. ಅದಕ್ಕೆ ಹುಟ್ಟಿದಾಗ ಕುಂಡಲಿ ಬರ್ಸೋದು. ಹುಟ್ಟಿದ ತಕ್ಷಣವೇ ಆ ಹುಟ್ಟೋ ಟೈಮಲ್ಲಿ ಎಲ್ಲೆಲ್ಲ ಗ್ರಹಗಳಿತ್ತು, ಆ ಗ್ರಹಗಳು ಅಲ್ಲಿ ಇಂಪ್ರಿಂಟ್ ಮಾಡುತ್ತೆ. ಈ ವ್ಯಕ್ತಿ ಹುಟ್ಟದ ಈ ಸ್ಥಳದಲ್ಲಿ ಅವನಿಗೆ ಹಳೆಯ ಇನ್ಫಾರ್ಮೇಷನ್ ನಮ್ಮಲ್ಲಿದೆ, ಹಳೆಯ ಇನ್ಫಾರ್ಮೇಷನ್ ನಮ್ಮ ಗ್ರಹಗಳ ಹತ್ರ ಇದೆ, ಅದು ಇಂಪ್ರಿಂಟ್ ಆಗುತ್ತೆ. ಅವ್ರು ಮುಂದೆ ಚಲಿಸಿದಾಗ ಇನ್ಫಾರ್ಮೇಷನ್ ಕೊಡ್ತಾ ಇರ್ತಾರೆ. ಇದನ್ನ ನಮ್ಮ ಋಷಿಮುನಿಗಳು ಭಾಳ ಅದ್ಭುತವಾಗಿ ಆ ಟೈಮಲ್ಲೇ, ಭಾಳ ಹಿಂದೆ ಟೈಮಲ್ಲೇ ಅದ್ಭುತವಾಗಿ ಈ ಒಂದು ಪ್ಲಾನೆಟರಿ ಇಂಟೆಲಿಜೆನ್ಸ್ ಅಂತ ತೊಗೊಂಬಂದರು. ಆದರೆ ಏನಾಗಿದೆ, ಪ್ಲಾನೆಟರಿ ಇಂಟೆಲಿಜೆನ್ಸು ವೈಯಕ್ತಿಕವಾಗಿರ್ತಕ್ಕಂಥದ್ದು. ಇದನ್ನು ತುಂಬ ಜನ ಅರ್ಥ ಮಾಡ್ಕೋಬೇಕು. ಜನರಲ್ ಅಲ್ಲ. ಇವಾಗ ತಾನೇ ನೀವು ಸ್ಟಾರ್ಟಿಂಗಲ್ಲಿ ಹೇಳಿದ್ರಿ, ರಾಶಿ ಭವಿಷ್ಯ ಹೇಳಲ್ಲ, ಹಾಗೆ ನಾವು ದಿನ ಭವಿಷ್ಯ ಹೇಳಲ್ಲ. ಯಾಕೆ ಹೇಳಲ್ಲ? ಅದಕ್ಕೊಂದು ಕಾರಣ ಇದೆ. ಇವತ್ತು ಎಲ್ಲ ಚಾನಲ್ ಹೇಳ್ತಾರೆ, ಖಂಡಿತ ಎಲ್ಲ ನೀವು ಬೆಳಿಗ್ಗೆ ಕೂತ್ಕೊಂಡ್ರೆ ಎಲ್ಲ ಚಾನಲ್ ಇಂದನೂ ಎಲ್ಲರೂ ಹೇಳ್ತಾರೆ ಅಲ್ಲಿ ಒಂದು ಮೇಷರಾಶಿಯವ್ರಿಗೆ ಹಿಂಗೆ ಅಂತ. ಆ ಎಕ್ಸಾಂಪಲ್ ನಾನು ವೀಕ್ಷಕರಿಗೆ ಕೇಳಕ್ಕೆ ಇಷ್ಟಪಡ್ತೀನಿ. ಮೇಷರಾಶಿ ಅಂತ ಬಂದರೆ ಅದು ಮೇಷರಾಶಿನೇ. ಯಾಕೆ ಒಂದೊಂದು ಚಾನಲ್ ಅವರು ಒಂದೊಂದು ವಿಚಾರ ಕೊಡ್ತಾರೆ? ಕಾಲ್ ತಗೊಳ್ಳೋ ಇದ್ರ ಬಗ್ಗೆ ಮಾತಾಡೋಣ. ಓಕೆ ಗುರುಗಳೇ.